ನೀರಾವರಿ ಯೋಜನೆ ಏನು ಪ್ರಾರಂಭ ಆಗಿದೆಯೋ ಕಳೆದ 12 ವರ್ಷಗಳ ಹಿಂದಿನಿಂದ ಸಮಗ್ರ ಮತ್ತು ಶಾಶ್ವತ ನೀರಾವರಿ ಆಗಬೇಕು ಅನ್ನುವಂಥ ನಮ್ಮ ಕನಸು ಇನ್ನೂ ಈಡೇರಲಿದೆ ಇರತಕ್ಕಂಥದ್ದು ಬಹಳ ನೋವಾಗ್ತಿದೆ. ತಾಲೂಕಿನ ಗಡಿ ಭಾಗ ಏನು ಕೆರೆ ಇಲ್ಲಿ ಭಾಗದ ಧ್ರುವ ಫಸಲುಗಳು ಅದರಲ್ಲೂ ಎಲೆ ತೋಟ, ತೆಂಗಿನ ಮರ, ಮಾವಿನ ಮರಗಳೆಲ್ಲ ಕೂಡ ಸಂಪೂರ್ಣ ಕಳೆದ 2 ವರ್ಷಗಳ ತಾಪಮಾನ ಮತ್ತು ಬರಗಾಲದ ಕಾರಣಕ್ಕಾಗಿ ಒಣಗೋಗಿರ್ತಕ್ಕಂಥ ದೃಶ್ಯ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಕುಡಿಯುವ ನೀರಿಗೂ ಕೂಡ ತತ್ವಾರ ಉಂಟಾಗಿದೆ. ಈ ಸಂದರ್ಭದಲ್ಲಿ ಈ ಕಟ್ಟಕಡೆಯ ಕೆರೆಗೆ ನೀರು ತುಂಬಿಸ್ತಕ್ಕ ಅಗತ್ಯವಾದಂಥ ಪೈಪ್ ಲೈನ್ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗ್ತಿದೆ, ಪೂಜೆ ಮಾಡಿದ್ರು, ಇದು ಒಂದು ಒಳ್ಳೆಯ ಬೆಳವಣಿಗೆ. ಈ ಮುಖಾಂತರ ಈ ಏನು ಮೆಣಸಿನಹಳ್ಳಿ, ಭೂವಳ್ಳಿ ಅಂತಂದರೆ ಈ ಭಾಗದಲ್ಲಿ ವೀಳ್ಯದೆಲೆ ಹೆಸರುವಾಸಿ. ಆ ತೋಟಗಳು ಜೀವಂತ ಉಳಿಬೇಕು ಅಂದರೆ, ತೋಟದ ಫಸಲುಗಳು ಜೀವಂತ ಉಳಿಬೇಕು ಅನ್ನೋದಾದರೆ, ಆರ್ಥಿಕವಾಗಿ ರೈತರ ಕುಟುಂಬಗಳು ಸದೃಢ ಆಗಬೇಕು ಅನ್ನೋದಾದರೆ ನೀರಾವರಿ ಅಂತಕ್ಕಂಥದ್ದು ಭಾಳ ಮುಖ್ಯ. ನೀರಾವರಿ ಅನ್ನುವಾಗ ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಈ ರೀತಿ ಕೆರೆಗಳನ್ನ ತುಂಬಿಸುವಂಥ ಹಿನ್ನೆಲೆಯಲ್ಲಿ ಈ ಯೋಜನೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಕೇಳಿದ್ದೀವಿ. ಅದಷ್ಟೇ ಅಲ್ಲ, ಪ್ರಕೃತಿಗೆ ಪೂರಕವಾದಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟಂಥ ಒಂದು ಈ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜನ ಜಾನುವಾರುಗಳ ರಕ್ಷಣೆ, ಹೈನುಗಾರಿಕೆಗೆ ಬೆಂಬಲ ಆಗ್ತಾ ಇರ್ತಕ್ಕಂಥದ್ದು, ರೇಷ್ಮೆ ಕೃಷಿಗೆ ಬೆಂಬಲ ಆಗ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ. ಕೃಷಿ ಜೀವಂತವಾಗಿರಲಿಕ್ಕೆ ನೀರಾವರಿ ಯೋಜನೆ ಅಗತ್ಯವಾಗಬೇಕಾಗತ್ತೆ. ತೂಬು ತೆಗೆದು ಯಾರು ನೀರಾವರಿ ಮಾಡಲಿಕ್ಕೆ ಈ ತಾಲೂಕಲ್ಲಿ ಈ ಯೋಜನೆ ಸಾಧ್ಯ ಆಗಿಲ್ಲ. ಅರ್ಥಾತ್ ಅಂತರ್ಜಲ ರಕ್ಷಣೆ ಆಗೋದ್ರ ಮುಖಾಂತರ ಎಲ್ಲ ಬೆಳೆಗಳು ಒಂದಷ್ಟು ಪ್ರಮಾಣದಲ್ಲಿ ಹಸಿರಾಗಿದ್ದು ರೈತ ಕುಟುಂಬಗಳು ಕೂಡ ಹಸಿರಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ. ಅದೇ 48 ಕೋಟಿ ಬಾಕಿ ಇದೆಯಂತ ವಿದ್ಯುತ್ ಬಿಲ್ ಕಟ್ಟಿ ಅಂತೇಳಿ ಡಿಮ್ಯಾಂಡ್ ಕೊಡ್ತಿದ್ದಾರೆ. ಅದು ಸರ್ಕಾರದ ಮಟ್ಟದಲ್ಲಿ ನಡಿಬೇಕಾದದ್ದು, ರೈತರಿಂದ ಕಟ್ಟಿಸ್ಕೊಳ್ಳುವಂಥದ್ದಲ್ಲ. ಅದು ಯೋಜನೆಯನ್ನು ಮಾಡಿದಾಗಲೇ ಅದಕ್ಕೆ ಏನು ಮೀನು ಸಾಕಾಣಿಕೆ ಮುಖಾಂತರ ಕೆರೆಗಳ ನೀರು ತುಂಬಿಸಿ ಅಲ್ಲಿಂದ ಮತ್ಸ್ಯ ಸಂಪತ್ತನ್ನ ಬೆಳೆದು ಅದನ್ನು ಮಾರಾಟ ಮಾಡಿ ರೆವಿನ್ಯೂಯನ್ನು ತುಂಬ್ಕೋಬೇಕಾಗಿತ್ತು ಅನ್ನುವಂಥದ್ದು ಒಂದು. ಎರಡನೇದು, ಈ ಭಾಗದ ಕೆರೆಗಳಿಗೆ ಭಾಳ ವರ್ಷಗಳಿಂದಲೂ ಕೂಡ ಕಳೆದ 6-7 ವರ್ಷಗಳಿಂದಲೂ ನೀರಿಲ್ಲ. ಪ್ರಾರಂಭದಿಂದ ಹಿಡಿದು ಇವತ್ತಿನ ತನಕ 1-2 ಬಾರಿ ಮಾತ್ರ ಕೆರೆಗಳಿಗೆ ಸಾಧಾರಣವಾಗಿ ನೀರು ತುಂಬಿತ್ತು. ಈ ಸಾಲಿನಿಂದ ನೀರು ಯಥೇಚ್ಛವಾಗಿ KRS ಇಂದ ಇವತ್ತಿಗೂ 50,000 TMC ನೀರು ಹೋಗ್ತಾ ಇರಬೇಕಾದ್ರೆ, ಕ್ಯೂಸೆಕ್ಸ್ ನೀರು 50,000 ಕ್ಯೂಸೆಕ್ಸ್ ಹೋಗ್ತಾ ಇರಬೇಕಾದ್ರೆ ಈ ಕೆರೆಗಳದೆಲ್ಲ ಏನೇನು ದೊಡ್ಡ ವಿಚಾರ ಅಲ್ಲ. ಇಡೀ ತಾಲ್ಲೂಕಿಗೆ ಎಲ್ಲ ಸೇರಿದೆ, ಕಣ್ವ ಮೊದಲುಗೊಂಡು ಉಳಿದ ಎಲ್ಲ ಜಲಾಶಯಗಳು ಸೇರಿಕೊಂಡ್ರು 2 TMC ಒಳಗಡೆ ನೀರಿನ ಅಗತ್ಯ ಇದೆ ಇಡೀ ವರ್ಷದಲ್ಲಿ. ಅದನ್ನು ತುಂಬಿಸ್ತಕ್ಕಂಥ ಒಂದು ಬದ್ಧತೆಗೆ, ಕಮಿಟ್ಮೆಂಟ್ಗೆ ಈ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮನಸ್ಸು ಮಾಡಬೇಕು. ಆ ಮುಖಾಂತರ ರೈತರ ಗ್ರಾಮೀಣ ಬದುಕಲ್ಲಿ ಒಂದು ಆರ್ಥಿಕ ಸ್ವಾವಲಂಬನೆಗೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಪ್ರಗತಿಯ ದೃಷ್ಟಿಯಿಂದ ಅರ್ಥೈಸಬೇಕು ಅಂತೇಳಿ ಒತ್ತಾಯಿಸ್ತಾರೆ. ನಮ್ಮೂರು ಕೆರೆಗೆ ನೀರಿರಲಿಲ್ಲ. ನಮ್ಮ ಶಾಸಕರು ಇವಾಗ CP ಯೋಗೇಶ್ವರು ಇವತ್ತು ಪೈಪ್ಲೈನ್ ಗುದ್ಲಿ ಪೂಜೆ ಮಾಡವ್ರೆ. ಅತಿ ಶೀಘ್ರದಲ್ಲಿ ಪೈಪ್ಲೈನ್ ಮಾಡಿಕೊಟ್ಟು ನಮಗೆ ನೀರು ಕಡ್ಲಿ ಅಂತ. ಅದಲ್ಲದೆ ಇನ್ನೂ ಒಂದು ಕೆರೆ ಇದೆ, ಆ ಕೆರೆಗೂ ಬಿಡ್ಲಿ ಅಂತ. ಆಮೇಲೆ ನಮಗೆ ಒಂದು ಊರಿಗೆ ಪಶು ಹಾಸ್ಪಿಟ್ಲೇ ಬೇಕಾಗಿದೆ, ದಯವಿಟ್ಟು ನಮಗೆ ಸಹಕರಿಸ್ಬೇಕಂತ ಶಾಸಕರಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.